ಮಾವಿನಕಾಯಿ ಖಾರ ಮಾಡೋದು ವಿಧಾನ ತೋರಿಸ್ತೀನಿ ನೋಡ್ರಿ. ಇದು ರಾತ್ರಿಗೆ ಕೊಯ್ದು ಉಪ್ಪು ಸ್ವಲ್ಪ ಅರಿಶಿಣ ಹಚ್ಚಿಟ್ಟಿನಿ. ಯಾಕಂದ್ರೆ ಈ ಥರ ನೀರು ಬಿಡಬೇಕು. ನೀರು ಬೇರೆ ನೀರು ಮ್ಯಾಗಿನ ಏನು ಹಾಕಬಾರ್ದು. ಸಾಸಿವೆ ಜೀರಿಗೆ ಹುರಿದು ಮಿಕ್ಸಿಗೆ ಹಾಕಿಟ್ಟಿನಿ ನೋಡ್ರಿ. ಇದು ಹಾಕ್ತೀನಿ. ಈಗ ರೀ ಪುಡಿ ಖಾರ ಯಾರು ಹೆಚ್ಚು ಉಣ್ತಾರ, ಯಾರು ಖಾರ ಕಮ್ಮಿ ಉಣ್ತಾರ ನೋಡಿ ಖಾರ ಹಾಕ್ಕೊಳ್ರಿ. ಇದು ಯಾಕಂದ್ರೆ ಹಿಂಗೆ ಕೊಯ್ದು ನಾವು ಉಪ್ಪು ಹಚ್ಚಿ ಬಿಡ್ತೀವಿ ನೋಡ್ರಿ. ಬಿಟ್ಟರೆ ಏನಾಗ್ತದೆ ನೀರಿಗೆ ಎಷ್ಟು ನೀರಾಗ ನೋಡ್ರಿ, ಖಾರ ಅದೆಲ್ಲ ಕಲೆತ್ತ ಸಲ್ಲಕ ನೀರು ಆವಾಗಿಂದ ಅವು ಉಪ್ಪು ಹಚ್ಚಿದ್ರೆ ನೀರು ಬಿಡಲ್ಲ. ಬೇರೆ ಮ್ಯಾಗಿನ ನೀರು ಏನು ಹಾಕ್ಬಾರ್ದು ಇದಕ್ಕೆ. ಈಗ ರೀ ಎಣ್ಣೆ ಹಾಕ್ತೀನಿ ನೋಡು. ನಾವು 50 ಕಾಯವ, ಅರ್ಧ ಕಿಲೋದಷ್ಟು ಎಣ್ಣೆ. ಈಗ ಬೆಳ್ಳುಳ್ಳಿ ಹಾಕ್ತೀನಿ ನೋಡ್ರಿ. ಜೀರಿಗೆ, ಸಾಸಿವೆ ಇವೆಲ್ಲ ಆದ್ಮ್ಯಾಗ ಇವು ಮೆಂತ್ಯ ಹಾಕಬೇಕು. ಮತ್ತು ಲವಂಗ, ಮೆಣಸು, ಸ್ವಲ್ಪ ಧನಿಯಾ ಒಂದ್ರದಾಗ 2 ಪೀಸ್ ಮಾಡ್ಕೊಂಡು ಧನಿಯಾ ಪೌಡರ್ ಇಟ್ಕೋಬೇಕು ನೋಡ್ರಿ. ಇವು ಕೆಂಪಗಾದ್ಮ್ಯಾಗ ಅವು ಹಾಕ್ತೀನಿ. ಯಾಕಂದ್ರೆ ಮತ್ತು ಅದ್ರಾಗ ಸ್ವಲ್ಪ ಹಸಿ ಎಣ್ಣೆನೂ ಹಾಕ್ಬೇಕ್ರಿ. ಇದೆಲ್ಲ ಪೋಣೆ ಹೊಡೆದ್ಮ್ಯಾಗ ಹಸಿ ಎಣ್ಣೆ ಹಾಕಿದ್ರೆ ಖಾರ ಬಡನ್ ಮೆತ್ತಗಾಗಂಗಿಲ್ಲ. 1 ವರ್ಷದ ತನಕ ಹೆಂಗಿದ್ದ ಖಾರ ಹಂಗೆ ಸರಿಯಾಗಿರ್ತದೆ. ಈಗ ರೀ ಬೆಳ್ಳುಳ್ಳಿ ಕೆಂಪಗಾದಾಗ ಇನ್ನು ಸ್ವಲ್ಪ ಸಾಸಿವೆಗಳು ಇದಾಗಬೇಕು. ಈಗ ಮೆಂತ್ಯ ಹಾಕ್ತೀನಿ ನೋಡ್ರಿ. ಈಗ ಹವೀಜು ಸ್ವಲ್ಪ ಸಣ್ಣ ಒಂಚೂರು ಸಣ್ಣ ಇದನ್ನ ಕುಟ್ಬೇಕು ನೋಡ್ರಿ ಹವೀಜು. ಈಗ ಇವು ಮೆಣಸು ಹಾಕ್ತೀನಿ ನೋಡ್ರಿ. ಈಗ ಲವಂಗ, ಇವು ಲವಂಗ ಸ್ವಲ್ಪ ಎಲ್ಲ ಮನೆ ತುಂಬ ಎಗ್ಗಿರ್ತಾವೆ, ಮುಚ್ಚಿ ಬಿಟ್ಬಿಡ್ಬೇಕ್ರಿ. ಆಯ್ತು ಸ್ಟೋವ್ ಬಂದ್ ಮಾಡ್ತೀನಿ ನೋಡ್ರಿ. ಪೋಣೆ ಹೊಡೆದಿದ್ದೆ ಈಗ ಎಲ್ಲ ತಣ್ಣಗಾಗ್ಯದ. ತಣ್ಣಗಾದ್ಮೇಲೆ ಹಾಕ್ಬೇಕು ನೋಡ್ರಿ. ಇದು
ಇದ್ರ ಜೊತೆಗೆ ಮತ್ತು ಹಸಿ ಎಣ್ಣೆನ ಹಾಕ್ಬೇಕು ನೋಡ್ರಿ. ಹಸಿ ಎಣ್ಣೆ ಹಾಕಿರಿ. ಯಾಕೆ ಹಸಿ ಎಣ್ಣೆ ಹಾಕ್ಬೇಕಂದ್ರೆ ಹಸಿ ಎಣ್ಣೆ ಹಾಕಿರ ಖಾರ ಕೆಡಂಗಿಲ್ಲ, ಗಟ್ಟಿ ಇರ್ತಾವೆ, ಹುಳುಗಳು ಮೆತ್ತಗಾಗಂಗಿಲ್ಲ. ಹಸಿ ಎಣ್ಣೆಗೆ ಟೇಸ್ಟೂ ಸರಿಯಾಗಿರ್ತದೆ ಹಸಿ ಎಣ್ಣೆ ಹಾಕಿರ. ಒಟ್ಟು ಒಂದು ಹನಿ ನೀರೇ ಹಾಕ್ಬಾರ್ದು ನೋಡ್ರಿ. ಇದಕ್ಕೆ ನಾನು ನೀರೇ ಹಾಕಿಲ್ಲ. ಉಪ್ಪು ಕಾಯಿ ಕೊಯ್ದ್ಮ್ಯಾಗ ಉಪ್ಪು ಹಾಕಿಬಿಡ್ಬೇಕು. ಉಪ್ಪು ಫುಲ್ಲು ನೀರು ಬಿಡ್ತದೆ. ನೀರು ಬಿಟ್ಟ ಮ್ಯಾಗ ಇದಕ್ಕೆ ಖಾರ ಎಲ್ಲ ಪುಡಿ ಮೆಂತ್ಯ ಸ್ವಲ್ಪ ಜೀರಿಗೆನೂ ಸಣ್ಣ ಸ್ವಲ್ಪ ಬಿಸಿ ಮಾಡೇ ಹಾಕ್ಬೇಕು ನೋಡ್ರಿ. ಜೀರಿಗೆ ಪುಡಿ ಇದಕ್ಕೆ ಇನ್ನೊಂದು ಸ್ವಲ್ಪ ಹಸಿ ಎಣ್ಣೆ ಹಾಕ್ತೀನಿ ನೋಡ್ರಿ ನಾನು. ಈಗ ನೀರು ಹಾಕ್ಲಾರ್ದಂಗೆ ಏನು ಖಾರ ಹಿಡಿತೀವಿ ನೋಡ್ರಿ. ಒಂದು ವರ್ಷದ ತನಕ ಖಾರ ಅಷ್ಟು ಸರಿಯಾಗಿರ್ತದೆ. ತೆಕ್ಕೋಬೇಕು, ಸ್ವಲ್ಪ ಸ್ವಲ್ಪ ತೆಕ್ಕೊಂಡು ಕಡ್ಯಾಕ ಊಟಕ್ಕೆ ಇಡಬೇಕು. ಇದಕ್ಕೆ ಮತ್ತು ಒಂಚೂರು ಮ್ಯಾಗ ಉಪ್ಪು ಉದುರಿಸಿ ಮತ್ತು ಮುಚ್ಚಿಬಿಟ್ಟು ಬಿಡ್ಬೇಕು ನೋಡ್ರಿ. ಈಗ ಮಾನ್ಕಾಯಿ ಖಾರ ರೆಡಿ.